ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬಾಬು ಪಾಸ್ವಾನ್ ಅವರನ್ನ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಲು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಆಗ್ರಹ ಎಂದು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರಿಗೆ ಮನವಿ ಸಲ್ಲಿಸಿದ್ದರು. ಶೋಷಿತ ಸಮುದಾಯ ಒಕ್ಕೂಟ ಬೀದರ್ ವತಿಯಿಂದ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಕಾಂತರಾಜ್ ವರದಿಯನ್ನು ಸರ್ಕಾರ ಕೂಡಲೇ ಜಾರಿ ಮಾಡಬೇಕೆಂದು ಆಗ್ರಹಿಸಿದ್ದರು. ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಮಕ್ಕಳೇ ಖುದ್ದು ತಯಾರಿಸಿದ 800ಕ್ಕೂ ಹೆಚ್ಚು ವಿಜ್ಞಾನ ಕಲಾ ವಸ್ತು ಪ್ರದರ್ಶನ ವಿಕೆ ಇಂಟರ್ನ್ಯಾಷನಲ್ನಲ್ಲಿ ಆಯೋಜಿಸಲಾಯಿತು. ನಗರದ ಪ್ರತಿಷ್ಠಿತ ಸಂಸ್ಥೆಯಾದ ಸಮೃದ್ಧಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕಂಪನಿಯ ಸಹಯೋಗದೊಂದಿಗೆ ಉಚಿತ ಫ್ಲೂಟ್ ಪ್ಲಸ್ ಥೆರಪಿ ಶಿಬಿರ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸರ್ಕಾರದಿಂದ ಕೊಡಲಾಗುವ ಪ್ರಸಕ್ತ ಸಾಲಿನ ಸಹಕಾರ ರತ್ನ ಪ್ರಶಸ್ತಿಗೆ ಮಾಜಿ ಅಧ್ಯಕ್ಷ ಪಂಡಿತರಾವ್ ಚಿದ್ರಿ ಆಯ್ಕೆ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆಗ್ರಹಿಸಿದ್ದರು. ಈ ಮೊದಲು ಬೆಂಗಳೂರಿನ ಕಚೇರಿಯಲ್ಲಿ ತಮ್ಮ ಗಮನಕ್ಕೆ ತಂದಿರುವಂತೆಯೇ ಸುಮಾರು ವರ್ಷಗಳಿಂದ ಶೋಷಿತ ಸಮುದಾಯಗಳಿಗೆ ಶ್ರಮಿಸುತ್ತಾ ಬಂದಿರುವ ಹಾಗೂ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ದುಡಿಯುತ್ತಾ ಬಂದಿರುವ ಹಾಗೂ ಈ ವರ್ಷ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಹೋರಾಟಗಾರರಾದ ಬಾಬು ಪಾಸ್ವಾನ್ ಅವರನ್ನ ಬೀದರ್ ಜಿಲ್ಲೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಲು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪೌರಾಡಳಿತ ಸಚಿವ ಹಾಗೂ ಬೀದರ್ ಕ್ಷೇತ್ರದ ಶಾಸಕರಾದ ರಹೀಂ ಖಾನ್ ಅವರಿಗೆ ಬೈಕ್ ರ್ಯಾಲಿ ಮಾಡುವ ಮೂಲಕ ನೂರಾರು ಜನ ಸೇರಿ ಶಾಸಕರ ನಿವಾಸಕ್ಕೆ ಬಾಬು ಪಾಸ್ವಾನ್ ಅವರಿಗೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಬೇಕೆಂದು ಮನವಿ ಪತ್ರ ಸಲ್ಲಿಸಿದ್ದರು. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭವಾಗಿರುವುದರಿಂದ ಇಲ್ಲಿಯವರೆಗೆ ನಮ್ಮ ಸಮುದಾಯಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಈ ಬಾರಿ ನಮ್ಮ ಸಮುದಾಯಕ್ಕೆ ಆ ಹುದ್ದೆ ನೀಡಬೇಕು ಹಾಗೂ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರಾಗಿರುವ ಬಾಬು ಪಾಸ್ವಾನ್ ಅವರಿಗೆ ಈ ಅಧ್ಯಕ್ಷ ಸ್ಥಾನ ನೀಡುವುದರಿಂದ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತುಂಬಾ ಅನುಕೂಲವಾಗಲಿದೆ. ಹಾಗಾಗಿ ಸಮುದಾಯದ ಹೋರಾಟಗಾರ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದ ಬಾಬು ಪಾಸ್ವಾನ್ ಅವರನ್ನ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಿಸಬೇಕೆಂದು ಪೌರಾಡಳಿತ ಮತ್ತು ಹಜ್ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಬೆಲ್ದಾರ್, ಶ್ರೀಪತ್ ರಾವ್ ದೀನೆ, ಶಿವಕುಮಾರ್ ನೀಲ್ಕಟ್ಟೆ, ಅಶೋಕ್ ಮಾಳ್ಗೆ, ಅಂಬದಾಸ್ ಗಾಯಕ್ವಾಡ್, ಮಾರುತಿ ಕಂಠೆ, ಸಂದೀಪ್ ಕಾಂಟೆ, ಅವಿನಾಶ್ ದೀನೆ, ಸಾಯಿ ಸಿಂಧೆ, ರಮೇಶ್ ಪಾಸ್ವಾನ್, ಪವನ್ ಮಿಠಾರೆ, ಪ್ರದೀಪ್ ನಾಟೇಕರ್ ಇದ್ದರು. ಸದಾ ಕಾಂಗ್ರೆಸ್ಸಿನ ಬೆನ್ನೆಲುಬಾಗಿ ಅದರಲ್ಲಿ ವಿಶೇಷವಾಗಿ ಬೀದರ್ ಕ್ಷೇತ್ರದ ಶಾಸಕರು ಮತ್ತು ಇವತ್ತಿನ ಹಾಲಿ ಸಚಿವರು ರಹೀಂ ಖಾನ್ ರವರಿಗೆ ಇಡೀ ಬೀದರ್ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿವೆ. ಅದರ ಜೊತೆಗೆ ಬೀದರ್ನ ಎಲ್ಲ ಕ್ಷೇತ್ರದಲ್ಲಿ ಸಹ ಬೆಂಬಲವನ್ನು ಕೊಟ್ಟು ನಮ್ಮ ದಲಿತ ಸಂಘಟನೆಗಳು ಮತ್ತು ಇನ್ನುಳಿದ ಎಲ್ಲ ದಲಿತರ ಜೊತೆ ಕೆಲಸ ಮಾಡ್ತಾ ಸಂಘಟನೆಗಳು ನಿರಂತರವಾಗಿ ಕಾಂಗ್ರೆಸ್ಸಿಗೆ ಬೆಂಬಲ ನೀಡುತ್ತಾ ಬಂದಿದೆ ಮತ್ತು ಮುಂದೂ ಸಹ ಈ ಬೆಂಬಲ ಸದಾ ಇರ್ತದೆ. ಆದರೆ ಚುನಾವಣೆಗಳು ಬರ್ತವೆ ಹೋಗ್ತವೆ. ಆದರೆ ರಹೀಂ ಖಾನ್ ಒಬ್ಬರು ಇಂಥ ವ್ಯಕ್ತಿ ಇದ್ದಾರೆ, ಸದಾ ನಮ್ಮ ಅಂಬೇಡ್ಕರ್ ವಾದಿಗಳ ಜೊತೆಯಲ್ಲಿ ಮತ್ತು ಸಂಘಟನೆಗಳ ಜೊತೆಯಲ್ಲಿ ಸದಾ ಕೈ ಜೋಡಿಸಿ ಹೋಗ್ತಕ್ಕಂಥ ವ್ಯಕ್ತಿ. ಆದರೆ ನಮ್ಮೆಲ್ಲರೂ ಕೂಗೇನಿದೆ, ಸರ್ಕಾರಗಳು ಬರ್ತದೆ, ಸರ್ಕಾರ ಬಂದಾಗ ನಮ್ಮ ಸಂಘಟನೆದವರು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಂಥವರಿಗೆ ಅಲ್ಲಿ ಅವಕಾಶಗಳಾಗಬೇಕು. ಯಾವುದನ್ನು ಸಹ ತಾವು ಹಿಂದಿನ ಚುನಾವಣೆ ಸಭೆಗಳಲ್ಲಿ ಮತ್ತು ನಾವೆಲ್ಲ ಚುನಾವಣೆ ಪ್ರಚಾರ ಸಮಯದಲ್ಲಿ ನಿಮ್ಗದು ಹೇಳೋದು ಕದ್ದಿ ಮುಚ್ಚೇನಿಲ್ಲ. ನಾವೆಲ್ಲರೂ ಕುಂತು ಕೆಲಸ ಮಾಡಿದ್ದೀವಿ. ಎಲ್ಲರಿಗೆ ನೀವು ಎಲ್ಲ ಸಮುದಾಯದವರಿಗೆ ಎಲ್ಲರಿಗೆ ವಾಗ್ದಾನ ಮಾಡಬೇಕಾಗ್ತದೆ, ಎಲ್ಲರಿಗೆ ಪ್ರಾಮಿಸ್ ಮಾಡಬೇಕಾಗ್ತದೆ. ಅದರಂತೆ ನಮ್ಮ ದಲಿತ ಸಂಘಟನೆಗಳ ಪ್ರಮುಖರಲ್ಲಿ ನಮ್ಮ ಬಾಬು ಪಾಸ್ವಾನ್ರವರಿಗೆ ಮತ್ತು ಇನ್ನುಳಿದವರಿಗೆ ಸಹ ತಾವೆಲ್ಲ ಕೆಲಸಗಳನ್ನು ಮಾಡಿಕೊಡ್ತೀರಿ ಅಂತ ತಾವು ಹೇಳಿದ್ದೀವಿ. ಅದಕ್ಕೆ ಇವತ್ತು ನಾವು ಈ ಒಂದು ಎಲ್ಲ ಯುವಕರಿಗೂ ಒಂದು ಜಿಲ್ಲೆದ ಒಂದು ಇವತ್ತು ಪಾಸ್ವಾನ್ ಅವ್ರ ಬಳಿ ಅವ್ರ ಮೇಲೆ ನಿಷ್ಠೆ ಇಕ್ಕಿ ನಿಮ್ಮ ಜೊತೆಯಲ್ಲಿ ನಾನಾಗಲಿ ನಮ್ಮ ಇನ್ನುಳಿದವರೆಲ್ಲ ಇಷ್ಟೆಲ್ಲ ನಿಮಗೆಲ್ಲ ಹೆಸರು ಗೊತ್ತವು. ಹಾಗಾಗಿ ಬರ್ತಕ್ಕಂಥ ದಿನದಲ್ಲಿ ನಮ್ಮದೇನು ಬೇಡಿಕೆ ಇದೆ ಅದನ್ನು ತಾವು ಈಡೇರಿಸ್ತೀರೆಂಬ ಸಂಪೂರ್ಣ 100ಕ್ಕೆ 100 ನಮ್ಮ ಭರವಸೆ ಇದೆ. ಯಾಕಂದ್ರೆ ಯಾವತ್ತೂ ಭೀ ರಹೀಂ ಖಾನ್ ಅವರು ಏನು ಭೀ ಹೇಳ್ಯಾರ ಮಾಡಿದ್ದಾರೆ. ಅದಕ್ಕೆ ನಮ್ಗೆ ಯಾರಿಗೂ ನಾರಾಜಿಗೆ ಅವ್ರು ಎಂದೂ ಮಾಡಿಲ್ಲ. फूल है तो फूल क्या बोलते गुलदस्ता ने तो फूल तो देके बेचते ऐसा ही हमारा रहीम खान है. तो ನಾನು ಹೇಳೋದು ಸಂಘಟನೆ ಇಡೀ ಸಂಘಟನೆ ಇವತ್ತು ನಿಮಗೆ ಕಳೆದ ಇದು 4ನೇ ಚುನಾವಣೆ ಮುಗಿದಾಗ 5ನೇ ಚುನಾವಣೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಆದರೂ ಸಹ ನೀವು ಯಾರಿಗೂ ಭೀ ನಾರಾಜು ಮಾಡಿಲ್ಲ. ನಿಮ್ಮ ಮೇಲೆ ಭಾಳ ಆಸೆ ಇಟ್ಕೊಂಡಿದ್ದಾರೆ ನಮ್ಮ ಎಲ್ಲ ಸಂಘಟನೆದವರು, ನಮ್ಮ ಸಮುದಾಯದವರು ಮತ್ತು ಎಲ್ಲ ವರ್ಕರ್ಸು. ಅದರಲ್ಲಿ ಪ್ರಮುಖ ವರ್ಕರ್ ಯಾರು
ಅದರಲ್ಲಿ ನಿಮ್ಮ ಜೊತೆಲಿ ಗುರುತಿಸ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ನಿಮಗೆ ಪೂರಾ ಚುನಾವಣೆ ಅನುಭವ ಇದೆ. ಚುನಾವಣೆದಾಗ ಯಾರು ಕೆಲಸ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆ. ಅದನ್ನು ಪರಿಗಣಿಸಿ ಇವತ್ತು ಬಾಬು ಪಾಸ್ವಾನ್ ಅವ್ರಿಗೆ ಏನು ಮನವಿ ಅದ, ನಮ್ದೇನೋ ನಾವು ಏನು ಕೇಳ್ತಾ ಇದ್ದೀವಿ, ಈಗ ನಾನು ಸಾರ್ವಜನಿಕವಾಗಿ ಬೇರೆ ಹೇಳಿದ್ರೆ ತಪ್ಪಾಯ್ತದೆ ಅಂತ ನಾಲತ್ತೀನಿ. ಅದಕ್ಕೆ ನೀವು ಭಾಳ ಈಗ ಮೊನ್ನೆ 4 ನಾಮಿನೇಷನ್ ಬಂದಿದೆ. ಅದರಲ್ಲಿ ಎಲ್ಲರೂ ನೀವು ಜಾತಿಯುತವಾಗಿ ಎಲ್ಲರಿಗೆ SC ST ಮೈನಾರಿಟಿ ಯಾರಿಗೆ ಮಾಡಬೇಕಂತ ಅದು ಮಾಡಿದೆ. ಆದರೆ ಪ್ರಮುಖವಾದ ಹುದ್ದೆ ಇವತ್ತೇನು ಬೀದರ್ ನಗರಾಧಿ ಪ್ರಾಧಿಕಾರದ ಕುರ್ಚಿ ಅದ. ಕಳೆದ 20-25 ವರ್ಷ ನನಗನ್ಸಿ ನಮ್ಮ ಸಮುದಾಯಕ್ಕೆ ಯಾರಿಗೂ ಸಿಕ್ಕಿಲ್ಲ. ನಾನು 25 ವರ್ಷದಿಂದ ಸದಸ್ಯನಾಗಿದ್ದೆ. ಆದರೆ ಇವತ್ತು ನಮಗೆ ಅವಕಾಶ ಬಂದಿದೆ. ತಾವು ನಮ್ಮ ಕ್ಷೇತ್ರದವ್ರಿದ್ದೀರಿ, ಅದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾವೆಲ್ಲರ ಪರವಾಗಿ ಬಂದಿದ್ದೀವಿ. ಹಾಗಾಗಿ ನಮಗೆ ನೀವು ನಾರಾಜಿಗೆ ಮಾಡಲ್ಲ ಅಂತ ನಮ್ಗೆ ಪೂರ 100% ಭರವಸೆ ಅದ. ನಮಗೆಲ್ಲರಿಗೂ ಇನ್ನೊಂದು ನಿರ್ಮಾಣ ಇದೆ ಸರ್. ಯಾವ ರೀತಿ ನಗರಸಭೆ ಮಾಡ್ಯಾರ ಅದೇ ರೀತಿ ಬೀದರ್ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ದಲಿತ ಸಂಘಟನೆಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ವತಿಯಿಂದ ಈ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದೆವು. ಅದರಂತೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮನ್ನು ನಾವು ಒಟ್ಟಾಗಿ ಬೆಂಬಲಿಸಿದ್ದು ತಾವು ವಿಜೇತರಾಗಿರುವುದು ನಮಗೆ ಹರ್ಷವೆನಿಸಿದೆ. ಚುನಾವಣೆ ಪೂರ್ವದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸಭೆ ಕರೆದು ತಮ್ಮನ್ನು ಆಹ್ವಾನಿಸಿ ಅಮೃತರಾವ್ ಚಿಂಕೋಡೆ, ಅನಿಲ್ ಕುಮಾರ್ ಬೆಲ್ದಾರಿ ಅವರ ನೇತೃತ್ವದಲ್ಲಿ ಸಭೆ ಮಾಡಿ ತಮಗೆ ನಮ್ಮ ಬೇಡಿಕೆಗಳನ್ನು ಇಟ್ಟಿರುತ್ತೇವೆ. ತಾವುಗಳು ನಮ್ಮ ಬೇಡಿಕೆಗಳನ್ನು ಸಮ್ಮತಿಸಿ ಚುನಾವಣೆ ಮುಗಿದ ಮೇಲೆ ನಮ್ಮ ಬೇಡಿಕೆಗಳು ಈಡೇರಿಸುವುದಾಗಿ ಭರವಸೆ ನೀಡಿರುತ್ತೀರಿ. ಅದರಂತೆ ತಾವುಗಳು ಈ ಚುನಾವಣೆಯಲ್ಲಿ ಗೆದ್ದು ಸಚಿವರಾಗಿದ್ದು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ತಮ್ಮ ಪರವಾಗಿ ಹಗಲಿರುಳು ಶ್ರಮಿಸಿ ಕ್ಷೇತ್ರಾದ್ಯಂತ ತಮ್ಮ ಪರವಾಗಿ ಪ್ರಚಾರ ಮಾಡಿ ನಿಮ್ಮ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೇವೆ. ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರವಿದ್ದು ತಾವು ಸರ್ಕಾರದಲ್ಲಿ ಸಚಿವರಾಗಿದ್ದೀರಿ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡಿದ ನಮ್ಮ ದಲಿತ ಸಂಘಟನೆಗಳ ಮುಖಂಡರನ್ನು ಸರ್ಕಾರದ ಯೋಜನೆಗಳಿಗೆ ಮತ್ತು ನಿಗಮಗಳಿಗೆ ಮತ್ತು ವಿವಿಧ ಇಲಾಖೆಗಳಿಗೆ ನಾಮನಿರ್ದೇಶನ ಮಾಡಬೇಕೆಂದು ತಮ್ಮಲ್ಲಿ ಬೀದರ್ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅದರಲ್ಲಿ ಬಾಬು ಪಾಸ್ವಾನ್ ಇದ್ದಾರೆ, ಅನಿಲ್ ಕುಮಾರ್ ಬೆಲ್ದಾರ್ ಇದ್ದಾರೆ, ಅಂಬಾದಾಸ್ ಗಾಯಕ್ವಾಡ್ ಇದ್ದಾರೆ, ಅಶೋಕ್ ಮಾಳ್ಗೆ ಇದ್ದಾರೆ, ಸಿಗ್ನೇಚರ್ ಮಾಡಿದ್ದಾರೆ. ಅದರಲ್ಲಿ 10 ಜನ ಏನು 10 ಸಂಘಟನೆಗಳು 12 ಜನ ಸಂಘಟನೆಗಳಿದೆ ಪದಾಧಿಕಾರಿಗಳಿದ್ದಾರೆ. ಅವರಿಗೆ ನಾಮನಿರ್ದೇಶನ ಮಾಡಬೇಕಂತಕ್ಕಂಥ ಒಂದು ಪಟ್ಟಿ ಕೂಡ ಮಾಡಿದ್ದೀವಿ. ಅದರಲ್ಲಿ 12 ಜನರನ್ನು ತಾವು ನಾಮನಿರ್ದೇಶನ ಮಾಡಬೇಕಾಗಿ ಇವರಿಗೆ ನಾವು ಇವತ್ತು ದಲಿತ ಸಂಘಟನೆ ಒಕ್ಕೂಟದ ಪರವಾಗಿ ಮನವಿಯನ್ನು ನೀಡ್ತಾ ಇದ್ದೇವೆ. ನಮಸ್ಕಾರ, ಜೈ ಭೀಮ್. ಎಲ್ಲ ದಲಿತ ಆರ್ಗನೈಸೇಷನ್ ಇವತ್ತು ಬಂದಿದ್ದಾರೆ. ಆದರೂ ಇದಕ್ಕಿಂತ ಮೊದಲು ನಮ್ಮ ಇಡೀ ಸ್ಟೇಟ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಎಲೆಕ್ಷನ್ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ, CM ಆಗಿದ್ದಾರೆ. ಮತ್ತು ಪರಮೇಶ್ವರ್ ಸಾಹೇಬರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಪ್ರಿಯಾಂಕಾ ಖರ್ಗೆ ಸಾಹೇಬರು ಆಗಿದ್ದಾರೆ, ಮತ್ತು ನಾನು ಮಿನಿಸ್ಟರ್, ಈಶ್ವರ್ ಖಂಡ್ರೆ ಸಾಹೇಬರು ಮಿನಿಸ್ಟರ್ ಆಗಿದ್ದಾರೆ. ಇದು ಎಲ್ಲ ಕಾಂಗ್ರೆಸ್ ಸರ್ಕಾರ ಬರಬೇಕಂದ್ರೂ ದಲಿತ ಸಮಾಜದ್ದು ತುಂಬ ಹೋರಾಟ ಇದೆ. ಎಸ್ಪೆಷಲಿ ಬೀದರ್ನಲ್ಲಿ ಈ ಸಲ ತುಂಬ ಜನ ಏನೇನೋ ಮಾತಾಡ್ಲತ್ತಿದ್ರು. ಆದರೂ ಪಾಸ್ವಾನ್, ಅನಿಲ್, ಗಾಯಕ್ವಾಡ್ ಎಲ್ಲ ಆರ್ಗನೈಸೇಷನ್ ಟೀಮ್ ಈ ಸಲ ಎಷ್ಟು ಯಾರ್ದು ಮಾತು ಕೇಳೋದೇ ಈ ಸಲ ಕಾಂಗ್ರೆಸ್ಗೆ ಮತ್ತು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಮತ್ತು MLA ಮಿನಿಸ್ಟರ್ ಆಗಬೇಕಂದ್ರೂ ಈ ಆರ್ಗನೈಸೇಷನ್ದು ತುಂಬ ಸಹಾಯ ಇದೆ. ಇವತ್ತು ಆಲ್ರೆಡಿ ನಾಮಿನೇಷನ್ ಡಿಸ್ಟ್ರಿಕ್ಟ್ ಲೆವೆಲ್ ನಾಮಿನೇಷನ್ ಸ್ಟಾರ್ಟ್ ಆಗಿದೆ. ಈ ಡಿಸ್ಟ್ರಿಕ್ಟ್ ನಾಮಿನೇಷನಲ್ಲಿ CMC ಇದು ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಬೂಡಾದು ಇರ್ಬೋದು, ಆಮೇಲೆ ಸುಮಾರು 8-10 ಇದೆ. ಇಲ್ಲಿ ಹಾಸ್ಪಿಟಲ್ ಇದೆ, ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿ ಇದೆ. ಹಾಂ, ಟೋಟಲ್ ಒಂದು 10 to 12 ಇದೆ ನಾಮಿನೇಷನ್ಸ್ ಇದೆ. ಅದರಲ್ಲಿ ಈಗ ಆಫ್ಟರ್ ಈಗ ಡಿಸೆಂಬರ್ನಲ್ಲಿ ನಮ್ಮದು ಬೆಲ್ಗಾಮ್ನಲ್ಲಿ ಅಸೆಂಬ್ಲಿ ಇದೆ. ಆಫ್ಟರ್ ಅಸೆಂಬ್ಲಿ ಇದು ಮೆಂಬರ್ಶಿಪ್ದು ಸ್ಟಾರ್ಟ್ ಇದು ಚೇರ್ಮನ್, ಬೂಡಾ ಚೇರ್ಮನ್ದು ಆಗಲಿ, ಯಾವುದು ಚೇರ್ಮನ್ ಆಗಲಿ ಸ್ವಲ್ಪ ಟಾಪ್ ಲೆವೆಲ್ ಏನು ಮಾಡಿದ್ದಾರೆ ಅಂದರು. ಅದು ಸಮ್ ಟೈಮ್ MP ಎಲೆಕ್ಷನ್ ಅಂತ ಹೇಳ್ತಾರೆ, ಬಿಫೋರ್ ಹೇಳ್ತಾರೆ. ಯಾವುದು ಚೇರ್ಮನ್ಶಿಪ್ದು ಆಗಲಿ
ಆವಾಗ ನಾನು ಇನ್ನೊಂದು ಸಲ ಪಾಸ್ವಾನ್ ಅವ್ರಿಗೆ ಫುಲ್ ಟೀಮ್ಗೆ ಕರೆಸಿ ಮಾತಾಡ್ತೀನಿ. ಯಾಕಂದರೆ ಪಾಸ್ವಾನ್ ಅವರು ಆಲ್ರೆಡಿ ಬೆಂಗಳೂರಿನಲ್ಲಿ ಬಂದಿದ್ದಾರೆ 2 ಸಲ, ಎಲ್ಲ ಆರ್ಗನೈಸೇಷನ್ ಟೀಮ್ ಎಲ್ಲರೂ, ಅನಿಲ್ ಅವರು ಬಂದಿದ್ದಾರೆ. ಮತ್ತು ಸ್ವಲ್ಪ ನನಗಿದು ನೆನಪಿದ್ದಿಲ್ಲ, ಏನಂದರೆ ಎಲ್ಲ ಆರ್ಗನೈಸೇಷನ್ಗೆ ಇನ್ವಾಲ್ವ್ ಮಾಡಿ ಮೆಂಬರ್ಶಿಪ್ ಮಾಡಲಿಕ್ಕೆ, ಡೈರೆಕ್ಟರ್ಸ್ ಮಾಡಲಿಕ್ಕೆ, KRTCನಲ್ಲಿ ಡೈರೆಕ್ಟರ್ಶಿಪ್ ಇದೆ, ಆ ಥರ ಸುಮಾರು ಯೋಜನೆಯಲ್ಲಿದೆ. ಅದು ಡೆಫಿನೆಟ್ಲಿ ಗಾಯಕ್ವಾಡ್ ಒಂದು ಲೆಟರ್ ಕೊಟ್ಟಿದ್ದಾರೆ, ಎಲ್ಲ ಅದರಲ್ಲಿ ಹೆಸರು ಪಟ್ಟಿ ಆಗಿದ್ದಾರೆ. ಇನ್ನೂ ಒಂದು 4-5 ದಿನ ಸೇರಿಸ್ಬೇಕಂದು ಸೇರಿಸಿ ಯಾರಿಗೆ ಡೈರೆಕ್ಟರ್ ಮಾಡಿಸ್ತಾರೆ, ಯಾರಿಗೆ ಬೈ ಚಾನ್ಸ್ ದೊಡ್ಡದು ಲೋನ್ ಬೇಕಂದ್ರೂ ಲೋನ್ ಮಾಡಿಸ್ತಾರೆ. ಆ ಥರ ಎಷ್ಟು ಸೆಟ್ ಆಗ್ತದೆ ಕಾಂಟ್ರಾಕ್ಟರ್ ಇದ್ದಾರೆ ಸರ್. ಹಾಂ, ಆ ಥರ ಸೆಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ 100%. ಮತ್ತು ಇದು ಯಾವಾಗ ಸ್ಟಾರ್ಟ್ ಆಗ್ತದೆ ಅದು ಒಂದು ಸಲ ನಾನು ಯಾವುದೂ ನೋಡಿಲ್ಲ, ಮೆಂಬರ್ಶಿಪ್ದು ಯಾವುದೂ ನೋಡಿಲ್ಲ. ಕೌನ್ಸಿಲ್ದು ಸ್ವಲ್ಪ ಪ್ರೆಷರ್ ಇತ್ತು, ಅದು ಮಾಡಿಸಿದ್ದೀನಿ. ಬೇರೆ ಅದು ಜನವರಿ ಡಿಸೆಂಬರ್ ಎಂಡ್ನಲ್ಲಿ ಒಂದು ಮೀಟಿಂಗ್ ಮಾಡಿ ಅದು ಲೋಕಲ್ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಯಾವುದು ಮಾಡೋದಿದೆ ನಮ್ಮ ಜೊತೆಗೆ ಇನ್ನೊಂದು ಸಲ ಚರ್ಚೆ ಮಾಡಿ ಮಾಡ್ಸರಿ ಅದು 100%. ಮತ್ತು ಚೇರ್ಮನ್ಶಿಪ್ದು ಯಾವಾಗಿನ ಸ್ಟಾರ್ಟ್ ಆಗಿಲ್ಲ, ಸುಮಾರು ಮಂದಿ ಅಪ್ಲಿಕೇಶನ್ ಕೊಟ್ಟಿದ್ದಾರಂತೆ ನಮ್ಮ ಡಿಸ್ಟ್ರಿಕ್ಟ್. ಒಂದು ಸಲ ಪಾರ್ಟಿ ಜೊತೆಗೆ ಡಿಸ್ಕಸ್ ಮಾಡಿ 1-2 ಸಲ ಇದು ಸ್ವಲ್ಪ ಪ್ರೊಸೆಸ್ ನಡೀತದೆ ನಾನು ತಮಗೆ ಹೇಳ್ತೀನಿ. ಡೆಲಿವರಿ ಮಾಡಿಸಿ चेयरमैन को लेके दूसरा दूसरे नॉमिनेट भी हो सकता है। सभी को एक बार बुला के ಪೌರಾಡಳಿತ ಸಚಿವರ ಮನೆಗೆ ಬಂದು ನಾವೊಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಕಳೆದ ಚುನಾವಣೆಯಲ್ಲಿ ಅವ್ರ ಪರವಾಗಿ ನಾವು ಇಡೀ ದಲಿತ ಸಂಘಟನೆಗಳು ಕೆಲಸ ಮಾಡಿದ್ದೀವಿ. ಅದಕ್ಕೆ ಇನ್ನು ಹಿಂದೆ ಇದ್ದಂಥ ಚುನಾವಣೆಯಲ್ಲೂ ಕೂಡ ಕಳೆದ 20 ವರ್ಷದಿಂದ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಬೀದರ್ ನಗರ ಪ್ರಾಧಿಕಾರವನ್ನು ನಮ್ಮ ಸಮುದಾಯಕ್ಕೆ ಕೊಡಬೇಕಂತ ಹೇಳಿ ಅವರಿಗೆ ಒತ್ತಾಯ ಮಾಡಿದ್ದೀವಿ. ಅದಕ್ಕೆ ನಾವು ಸರ್ಕಾರ ಜೊತೆ ಚರ್ಚೆ ಮಾಡಿ ನಿಮ್ಮನ್ನೆಲ್ಲ ಸಂಘಟನೆ ಮುಖಂಡರ ಜೊತೆ ಚರ್ಚೆ ಮಾಡಿ ನಾನು ಅದು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂಥೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನಾವು ಇಡೀ ಜಿಲ್ಲೆದಾಗಿರ್ತಕ್ಕಂಥ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಪಾರ್ಲಿಮೆಂಟ್ ಚುನಾವಣೆಯಿಂದ ಕೂಡ ನಾವು ಭಾಳಷ್ಟು ಕೆಲಸ ಮಾಡಿದ್ದೀವಿ, ಹಗಲು ರಾತ್ರಿ ದುಡಿದೀವಿ. ಅದಕ್ಕೆ ಈ ಜಿಲ್ಲೆ ಎಲ್ಲ ಮುಖಂಡರ ಒಂದು ಸಹಕಾರದೊಂದಿಗೆ ಈ ಸಮುದಾಯಕ್ಕೆ ರಿಪ್ರೆಸೆಂಟೇಟಿವ್ ಕೊಡ್ತೀರಿ ಅಂಥೇಳಿ ನಾವು ಆಶಿಸ್ತಾ ಈ ಮಾನ್ಯ ಮಂತ್ರಿಗಳ ಹತ್ರ ಬಂದು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಧನ್ಯವಾದ. ಅದೇ ಇನ್ನು ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ನಂತರ ಇದು ಪ್ರೊಸೆಸ್ ಆಗ್ತದೆ. ಅದಕ್ಕೆ ಚುನಾವಣೆ ಆದ ನಂತರ ತಮಗೆಲ್ಲ ಕರೆಸಿ ಮಾತಾಡಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಶೋಷಿತ ಸಮುದಾಯ ಒಕ್ಕೂಟ ಬೀದರ್ ವತಿಯಿಂದ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ನಿರ್ಣಯಿಸಲಾಗಿದ್ದ ಕಾಂತರಾಜ್ ವರದಿಯನ್ನ ಸರ್ಕಾರ ಕೂಡಲೇ ಯಥಾವತ್ತಾಗಿ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕೆಂದರು. ಕಾಂತರಾಜ್ ವರದಿ ಬಿಡುಗಡೆ ಆಗುವವರೆಗೂ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ಸಂವಿಧಾನ ಸ್ವರಕ್ಷಣೆ ಸಮಿತಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದಿಂದ ಹೋರಾಟ ಮಾಡುತ್ತೇವೆ ಎಂದು ಬಸವರಾಜ್ ಮಾಳ್ಗೆ ಮಾತನಾಡುತ್ತಾ ತಿಳಿಸಿದ್ದರು. ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಾ ಅನಿಲ್ ಕುಮಾರ್ ಬೆಲ್ದಾರ್, ಅಮೃತರಾವ್ ಚಿಮ್ಕೋಡೆ, ಡಾಕ್ಟರ್ ರಾಜಶೇಖರ್ ಸೇಡಂಕರ್, ಅಬ್ದುಲ್ ಮನ್ನನ್ ಸೇಠ್, ಗಂಧರ್ವ ಸೇನಾ, ಬಾಬು ಪಾಸ್ವಾನ್ ಸೇರಿದಂತೆ ಹಲವು ಸಮಾಜದ ಮುಖಂಡರು, ಅಧ್ಯಕ್ಷರು ಸಭೆಯಲ್ಲಿ ಮಾತನಾಡುತ್ತಾ ಕಾಂತರಾಜ್ ವರದಿಗೆ ಬೆಂಬಲ ಸೂಚಿಸಿ ಕೂಡಲೇ ಸಿದ್ದರಾಮಯ್ಯ ಸರ್ಕಾರ ವರದಿ ಜಾರಿಗೆ ಮಾಡಬೇಕೆಂದು ಒಕ್ಕರದಿಂದ ತೀರ್ಮಾನಿಸಲಾಯಿತು. ಪ್ರೆಸ್ ಮೀಟ್ ಅನ್ನು ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ತಾವೆಲ್ಲರೂ ಒಪ್ಪಿಕೊಂಡು ಪ್ರೆಸ್ ಮೀಟ್ ಮಾಡಿ ಇಲ್ಲ ಈಗ ತಮ್ಮ ಮಾತನ್ನೆಲ್ಲ ಆಮೇಲೆ ಇದರಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ಅಥವಾ ಇದರಲ್ಲಿ ಏನಾದರೂ ಶೆಡ್ಯೂಲ್ ಕಾಸ್ಟ್ ಬಗ್ಗೆ ಆಗಲಿ, ಶೆಡ್ಯೂಲ್ ಟ್ರೈಬ್ ಬಗ್ಗೆ ಆಗಲಿ ಏನಾದರೂ ಸೇರಿಸಬೇಕಂತಿದ್ರೆ ಈ ಕಾಂಪ್ಲೇಂಟ್ ಅಲ್ಲಿ ಇನ್ನೂ ಮುಸಲ್ಮಾನದಂತ ಬಂದಿದೆ, ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಪ್ರೆಸ್ ಮೀಟಿಗೆ ಹೋಗ್ತು ನಾನು ಸ್ವಲ್ಪ ಉದ್ದಾಗಿದೆ ಬ್ರೀಫ್ ಮಾಡ್ತೀವಿ, ನಾವು ಒಂದು 3-4 ಜನ ಕೂತ್ಕೊಂಡು ಬ್ರೀಫ್ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಮಾತು ಮುಗಿಸ್ತಾ ನಮಸ್ಕಾರ. ಅದೇ ಏನೇನು ಮಾಡಬೇಕು ಪ್ರಾಸೆಸ್ आज की सभा के अंदर मैं पहले सहे दिल से स्वागत करता हूँ
आप सभी को मालूम है कि लास्ट सिद्धरामैया सरकार के अंदर में जो कास्ट बेस्ड क्या है बोले तो हम जैसे के टैक्स के अंदर से खर्चा हो गया इसमें, ये सब आपको मालूम है। और बहुत सारा खर्चा हो गया तो उसका हिसाब और सभी इसका निकाले, लेकिन सिद्धरामैया साहब इतना बोले कि ये उस टाइम पे 2012 के अंदर में जनसंख्या को बढ़ती थी, जनसंख्या क्या है तो वो अभी जो हमारा मूवमेंट चल रहा है कि ये कास्ट पे सेंसस जो हो गए है वो कास्ट पे हो गए तो बाहर में आना चाहिए सरकार का। फिर से सिद्धरामैया साहब जो जिनका ब्रेन चाइल्ड था ये वर्दी ये कॉन्सेप्ट, वो फिर से सत्ता में आए हैं, हमारे चीफ मिनिस्टर बने हैं, तो उनके जहन में फिर से उसको पब्लिकली करना, अनाउंस करना, उसको पब्लिक के सामने लाना उनकी दिली ख्वाहिश है। साथ में हमारे ऑल इंडिया कांग्रेस कमेटी का भी ये फैसला है। खुद राहुल गांधी AICC में एक प्रेस कॉन्फ्रेंस करके बताए कि जहाँ पे हमारा रूलिंग गवर्नमेंट है स्टेट में, वहाँ पे कास्ट वाइज सेंसस होगा, और वो इसलिए सर्वे होगा कि जब तक किस कास्ट की कितनी संख्या है हमको मालूम नहीं होती हुकूमत को, जब तक उनके वेलफेयर स्कीम उनके हिसाब से बना नहीं सकते। हमारे देश आज़ाद होकर 70 साल हुआ, किसकी संख्या क्या है हमको मालूम नहीं है, तो उनके लिए वेलफेयर स्कीम बनेंगे कैसे? हम उनकी संख्या मालूम होगी तो बनाएंगे। आज जैसे ही सिद्धरामैया साहब की गवर्नमेंट है, जैसे ही वो अनाउंस किया, मैं अनाउंस करूँगा, मैं अभी जो बैकवर्ड क्लास कमीशन के चेयरमैन हैं उनको रिपोर्ट सबमिट करने के लिए कहें, जैसे सबमिट करेंगे मैं उसको बाकायदा असेंबली में उसको डिस्कस करेंगे, डिबेट करेंगे और उसको पब्लिकली करेंगे, बल्कि जैसे अनाउंस किए हैं दूसरे अपोजिशन पार्टी उसके खिलाफ महाधाराई करें, सब बंदी कर दिए हैं, वो अपनी अपनी पोजीशन लिए हैं, वो अपने अपने स्टेटमेंट देना शुरू किए हैं। 2 दिन पहले हमारा BJP के स्टेट अध्यक्ष विजेंद्रा जो नए बने हैं, उनका अनाउंसमेंट है कि ये सर्वे जो हुआ था सिद्धरामैया साहब की गवर्नमेंट में अनसाइंटिफिक है, इसमें 162 करोड़ रुपए लोगों के वेस्ट किए हैं, और जो गवर्नमेंट हमारी सिद्धरामैया गवर्नमेंट क्लेम करती है कि 1.5 लाख टीचर्स डोर जा कर के सर्वे किए हैं, उन्होंने बोलते हैं गलत है, ये झूठ है, और ये लोग डोर तक गए नहीं, फेक सर्वे है, बल्कि एक प्लान बनाए BJP के वाले, सिर्फ BJP वाले नहीं कर रहे अपोज, हमारे कांग्रेस पार्टी में भी अपर कमेटी के लोग अगेंस्ट हुए इसके, अंदरूनी तौर पे भी वो अपने अपने मीटिंग कर रहे हैं। वीर सेवा समाज के लोग, जो लोग कांग्रेस में हैं, वो लोग भी उसकी मीटिंग में अटेंड किए हैं। श्यामल शुभशंकरप्पा जो हमारे अध्यक्ष हैं, हमारे लीडर हैं कांग्रेस के, वो ओपन अगेंस्ट किए और मीटिंग की, इसके खिलाफ मीटिंग की अध्यक्षता किए वो, और वक्कल क्या समाज की भी मीटिंग हुई है, इसमें हमारे कांग्रेस के वक्कल क्या समाज के लोग भी उसमें जाके इसको रुकाने की कोशिश कर रहे हैं। ये हमारे टैक्स पेयर्स के 162 करोड़ जो खर्च हुए हैं, हमारे 1,50,000 टीचर्स जो 6 महीने मेहनत करके वो रिपोर्ट बनाए हैं, उसको रुकाना चाह रहे हैं वो लोग, क्योंकि वो जानते हैं ये रिपोर्ट आने के बाद वो उनके इंटरेस्ट के खिलाफ। ಮಾನ್ಯ ಸಿದ್ದರಾಮಯ್ಯವರ ಕೈಯನ್ನು ಬಲಪಡಿಸಬೇಕಾದ್ರೆ ನಮ್ಮ OBC ಸಮಾಜದ ವಿದ್ಯಾರ್ಥಿಗಳು, ಯುವಕರು, ಎಲ್ಲ ಸಂಘಟನೆಗಳು ಬೀದರಿಂದ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ, ರೂಢಿಗಳಬೇಕಾಗ್ತದೆ. ಅವಾಗ ಮಾತ್ರ ಒಂದು ಎಕ್ಸಾಂಪಲ್ ಹೇಳ್ತೀನಿ, ದಾವಣಗೆರೆದಾಗೆ ಶಿವಶಂಕರಪ್ಪರು ಗೆದ್ತಾ ಇದ್ದಾಗ ಅಲ್ಲಿ 90,000 ಅಲ್ಪಸಂಖ್ಯಾತ ಮುಸಲ್ಮಾನ ಓಟಿದ್ರು, ಅಲ್ಲಿ ಉಪಜಾತಿ ಮಾಡ್ತಾ ಇದ್ರು. ಆದರೆ ಓಟ್ ಯಾರು ತೊಗೊಂಡು ಗೆದ್ದು ಕಳಿಸಿದ್ದು ಯಾರಿಗೆ ವಿರೋಧ ಮಾಡ್ತಾ ಇದ್ದಾರೆ? ಎಂಥ ರಾಜ್ಯದಾಗ 224 ಕಾನ್ಸ್ಟಿಟ್ಯೂನ್ಸಿದಾಗ ಹೆಚ್ಚಿನ ಸಂಖ್ಯೆದಾಗ ನಮ್ಮ ಓಟನ್ನು ತಗೊಂಡು ನಮ್ಮ ಮೇಲೆ ನಮ್ಮ ಕುತ್ತಿಗೆಯನ್ನು ಹೊಡೆದು ನಮ್ಮ ಮುಂದಿನ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಇವತ್ತಿನ ಶಾಸಕರು ಬಂದುಬಿಟ್ಟಿದ್ದಾರೆ. ಅದು ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು. ಅದಕ್ಕಾಗಿ ನಾನು ಇಲ್ಲಿ ಬಂದಂಥ ಎಲ್ಲ ಹಿಂದುಳಿದ ವರ್ಗದ ಮುಖಂಡರಲ್ಲಿ ಮತ್ತು ನಾನು ಕೈ ಜೋಡಿಸಿ ಕೇಳ್ಕೊತೀನಿ, ಇದರಲ್ಲಿ ಹೆಚ್ಚಿನ ಸಂಖ್ಯೆ ದೇಶದಲ್ಲಿ ಮುಸಲ್ಮಾನರು ಆಲ್ರೆಡಿ ಅವ್ರ ಕ್ಲಿಯರ್ ಸ್ಟ್ಯಾಂಡ್ ಇದೆ, ದೇಶದಲ್ಲಿ ಕ್ರಿಶ್ಚಿಯನ್ ಮತ್ತು ಕ್ಲಿಯರ್ ಸ್ಟ್ಯಾಂಡ್ ಇದೆ, ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಕ್ಲಿಯರ್ ಸ್ಟ್ಯಾಂಡ್ ಇದೆ. ಆದರೆ ಸಮಸ್ಯೆ ಇರೋದೇ OBC ಮುಖಂಡರುಗಳು ಮತ್ತು OBC ವಿದ್ಯಾರ್ಥಿ, OBC ಸಂಘಟನೆಗಳು. ಸೊ ಇದನ್ನು ನಾನು ನಮ್ಮ ಅನಂತಪುರ ಮೀಟಿಂಗ್ ಅಂತ ಹೇಳ್ತಾ ಇದ್ದೀನಿ. ಮೀಡಿಯಾದವರು ಇದ್ದಾರೆ, ಹೇಳಬಾರ್ದು, ಆದರೆ ನಾವು ಹೇಳಲೇಬೇಕಂತ ಪರಿಸ್ಥಿತಿ ಈಗ ಬಂದು ಕೂತಿದ್ದೀವಿ. ಯಾಕಂದ್ರೆ
ನಾವು ಈಗಾಗಲೇ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟವನ್ನು ಮಾಡಿ ಅದರದ್ದು ಕೇಂದ್ರ ರಾಜ್ಯಂತರಪ್ಪ ಅಂತ ಹೇಳೋದ್ರ ಅಧ್ಯಕ್ಷತೆಯಲ್ಲಿ ಯಾವಾಗ ಭಾರತ್ ಜೋಡೋ ಯಾತ್ರಾ ನಡೀತಾ ಇತ್ತು, ರಾಹುಲ್ ಗಾಂಧಿ ಅವರು ರಾಯಚೂರಿಗೆ ಬಂದಾಗ ಅವರಿಗೆ ಈ ಮನವರಿಕೆ ಮಾಡಿಕೊಟ್ರು ನಮ್ಮ ಶೋಷಿತ ಸಮುದಾಯದವರು ಇದು ಜಾತಿ ಜನಗಣತಿ ಆಗಬೇಕು. 1931 ಜಾತಿ ಜನಗಣತಿ ಆಗಿತ್ತು, ಅದೆಲ್ಲ ನಿಗದಿತ ಆಗಿಲ್ಲ. ಅವತ್ತರ ದೇಶ ಸ್ವತಂತ್ರ ಆಗಿರಲಿಲ್ಲ. ಅವಾಗ ಬ್ರಿಟಿಷರ ಮತ್ತು ಭಾರತದ ಎಲ್ಲ ಒಂದು ಜಂಟಿ ಇದರಲ್ಲಿ ವಿಜಯೇಂದ್ರ ರೀಸೆಂಟಾಗಿ BJP ಅಧ್ಯಕ್ಷ ಮಾಡ್ಯಾರ. ಇದು ಬರೆದಿರ್ತಕ್ಕಂಥದ್ದು ವರದಿ 2013ಲಿಂದ ಮಾಡಿಕೊಂಡು 14-15 ಮಾಡಿ ಎಷ್ಟು ಬರ್ಲತ್ತು, 2023 ಬರ್ಲತ್ತದ. ಈಗ ಇವ್ರು ಹೇಳ್ತಾರೆ ಮನೆ ಕುಂತು ಬರ್ತಾರೆ, ನೀ ಏನಾಗ ಹುಟ್ಟಿದೆ ಅಲ್ಲಿದ್ದೇನೆ ಏನೋ ಶ್ರೀಕೃಷ್ಣ ಅವತಾರ ಇರ್ತಾರೆ 16,000 ಊರಾಗ ಇರ್ತೀನಿ ಅಂತ ಹೋಗಿ ಕರೆಗಳು ಸುಳ್ಳು. ನೀ ಏನು ಆಗಿ ಇದ್ದೇನೆ ಅವತಾರ ತಗೊಂಡು ಮನೆ ಕುಂತು ಬರ್ದಾರಂತ ಶಾಮನೂರು ಶಿಕ್ಷಕರು ಹೇಳ್ತಾರೆ. घर में बैठकर के लिखे ಸಿದ್ದರಾಮಯ್ಯ ಹೇಳಿದ್ದಾರೆ. ಇವ್ರು ಇಲ್ಲಿ ಎದುರಿಂದ್ರೆ ಹಡಪದಪ್ಪಣ್ಣ ಬಸವಣ್ಣನ ಜಾಗದಾಗ ಬಸವಣ್ಣ ಹಡಪದಪ್ಪಣ್ಣ ಇಟ್ಕೊಂಡಾರ. ಹಜಮೂರು ನೋತಿ ನೋಡಬೇಡ ಅಂತ ಕಲಿಸಿರ್ತಕ್ಕಂಥ ಬದಮಾಸರು ಮನೆ ಕುಂತು ಬರ್ದಾರಂತಾರ. ಇಲ್ಲಿ ಹಡಪದಪ್ಪಣ್ಣ ಎದ್ದು ಹೊಡಿತಾರ. ಇವ್ರು ಮನೆ ತಿರುಗಿ ಮಾಡ್ಯಾರ. ಇವ್ರ ಮಾಸ್ತರ್ ಇವ್ರ ಮನೆಗೆ ಸಿದ್ದರಾಮಯ್ಯ ಬಂದು ಕೂತಾರ. ಕಾಮನ್ ಸೆನ್ಸ್. ಅದಕ್ಕೆ ಹೇಳ್ತಾರ ಸುಳ್ಳಿದ್ದವ ಸುಳ್ಳು ಹೇಳಿದ್ರೆ ಖರೆಯಿಂದ ಊರು ಬಿಟ್ಟು ಓಡೋಗಿನಂತ. ಇನ್ನೂ ಹಳ್ಳಿ ಭಾಷೆದಾಗ ಬೇರೆ ಹೇಳ್ತಾವೆ. ನಮ್ಮನ್ನೆಲ್ಲರದು ಮನೆ ಬಿಡಿಸ್ಲತ್ತಾವ, ನಮ್ದು ಅಂಗಿ ಪ್ಯಾಂಟೆಲ್ಲ ಹರಿದಾಕ್ಲತ್ತಾವ ಸುಳ್ಳು ಹೇಳಿ. ಮನೆ ಕುಂತು ಹೆಂಗೆ ಬರೀತಾರ ವಿಜಯೇಂದ್ರ? ನಿಮ್ಮ ಪಪ್ಪ ಏನೋ ಅದ್ರವರೆಗೆ ಥೋಡೆ ನಡೀತಿದ್ದು, ಅವರೇ ಅಂತಿಲ್ಲ ಯಡಿಯೂರಪ್ಪ. ಖರೆ ನೀವರ ಯಡಿಯೂರಪ್ಪ, ಶಿವಶಂಕರಪ್ಪ ಅವರು, ವಿಜಯೇಂದ್ರ ಅವರು, ನೀವು ಯಾರು? ಬಸವಣ್ಣನ ಅನ್ಯಾಯಗಳು ಅಂತ ಹೇಳ್ಕೊತೀರಲ್ಲ. ಬಸವಣ್ಣನ ಅನ್ಯಾಯದಿಂದ ಒಂದೇ ಶಬ್ದ ಬರಬೇಕು, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ರಾಜ್ಯ ಶೋಷಿತ ಸಮುದಾಯಗಳ ಒಕ್ಕೂಟ ಬೀದರ್ ವತಿಯಿಂದ ಸಭೆ ಕರೆಯಲಾಗಿ ಈ ಸಭೆಯಲ್ಲಿ ನಿರ್ಣಯಿಸತಕ್ಕಂಥ ವಿಷಯಗಳೇನೆಂದರೆ, ಕಾಂತರಾಜ್ ವರದಿಯನ್ನು ಸರ್ಕಾರ ಆಕ್ಸೆಪ್ಟ್ ಮಾಡಿ ತೆಗೆದುಕೊಂಡು ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಮತ್ತು ಬಿಡುಗಡೆ ಮಾಡಬೇಕು, ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕಂತಕ್ಕಂಥ ನಿರ್ಣಯಕ್ಕೆ ನಾಳೆ ಒಂದು ಪ್ರೆಸ್ ಮೀಟ್ ಮಾಡಬೇಕಂತೇಳಿ ನಾವು ಇವತ್ತು ನಿರ್ಣಯ ತೊಗೊಂಡಿದ್ವಿ. ಮತ್ತು ಕಾಂತರಾಜ್ ವರದಿ ಬಿಡುಗಡೆ ಆಗೋವರೆಗೂ, ಸರ್ಕಾರ ಆಕ್ಸೆಪ್ಟ್ ಮಾಡೋವರೆಗೂ ನಮ್ಮ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರು ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ಶೋಷಿತ ಸಮುದಾಯಗಳ ಮಾವ ಒಕ್ಕೂಟದ ವತಿಯಿಂದ ನಿರಂತರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ನಿರ್ಣಯವನ್ನು ತೊಗೊಂಡಿವಿ. ಅದೇ ಪೂರ್ವಭಾವಿ ಸಭೆ ಮಾಡಿ ನಾವು ನಾಳೆ ಪ್ರೆಸ್ ಮೀಟ್ ಮಾಡಬೇಕು. ಮತ್ತು ಕಾಂತರಾಜ್ ವರದಿ ಒಪ್ಪೋವರೆಗೂ ಅಥವಾ ಸರ್ಕಾರ ತೊಗೊಂಡು ಬಿಡುಗಡೆ ಮಾಡೋವರೆಗೂ ನಾವು ನಿರಂತರವಾದಂಥ ಹೋರಾಟ ಮಾಡಬೇಕಂತೇಳಿ ನಿರ್ಣಯ ತೊಗೊಂಡಿವಿ. ಇಲ್ಲಿಯ ವಿದ್ಯಾನಗರ್ ಕಾಲೋನಿಯ ವಿಕೆ ಇಂಟರ್ನ್ಯಾಷನಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ 2 ದಿನಗಳ ವಿಜ್ಞಾನ ಹಾಗೂ ಕಲಾ ವಸ್ತು ಪ್ರದರ್ಶನದಲ್ಲಿ ಮಕ್ಕಳು ಸಿದ್ಧಪಡಿಸಿದ ವಿವಿಧ ಮಾದರಿಗಳು ಗಮನ ಸೆಳೆಯುತ್ತಿವೆ. ವಿಜ್ಞಾನ, ತಂತ್ರಜ್ಞಾನ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಾಮಾನ್ಯ ಜ್ಞಾನ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಮಕ್ಕಳೇ ಖುದ್ದು ತಯಾರಿಸಿದ 800ಕ್ಕೂ ಹೆಚ್ಚು ಮಾದರಿಗಳು ಪ್ರದರ್ಶನದಲ್ಲಿವೆ. ಕೂಡಲ ಸಂಗಮದ ಬಸವಣ್ಣನವರ ಐಕ್ಯ ಸ್ಥಳ, ವಿಶ್ವದ ಮೊದಲ ಸಂಸತ್ ಎಂದೇ ಕರೆಯಲಾಗುವ ಬಸವ ಕಲ್ಯಾಣದ ಅನುಭವ ಮಂಟಪ, ಬೀದರ್ನ ಐತಿಹಾಸಿಕ ಕೋಟೆ, ನರಸಿಂಹ ಝರ್ನಾ, ಗುರುದ್ವಾರ, ಚೌಬಾರ ಮಾದರಿಗಳು ಕಣ್ಣಿಗೆ ಹಬ್ಬ ನೀಡುತ್ತಿವೆ. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು, ಜಲವಾಯುವಿನಿಂದ ವಿದ್ಯುತ್ ಉತ್ಪಾದನೆ, ಸೌರಶಕ್ತಿ, ಗಣಕಯಂತ್ರ ಮಾದರಿಗಳು ಚಿಂತನೆಗೆ ಹೆಚ್ಚುತ್ತಿವೆ. ಪರ್ವತ, ಅರಣ್ಯ, ಕೃಷಿ, ತೋಟಗಾರಿಕೆ, ಹನಿ ನೀರಾವರಿ, ಹಳ್ಳಿ ಮನೆಗಳು ಕಟ್ಟುವ, ಬೀಸುವ ಕಲ್ಲುಗಳು, ಒಣಕೆ, ಫಲ, ಪುಷ್ಪ, ತರಕಾರಿ, ಚಿತ್ರಕಲೆ, ಸಿರಿಧಾನ್ಯ, ಸಂಚಾರ ನಿಯಮ, ಹೆಲ್ಮೆಟ್ ಜಾಗೃತಿ ಸೇರಿದಂತೆ ಇನ್ನೂ ಹಲವು ಮಾದರಿಗಳು ಪ್ರದರ್ಶನ ಭಾಗವಾಗಿವೆ. ಮಾದರಿಗಳನ್ನು ಸಿದ್ಧಪಡಿಸಿರುವ ನರ್ಸರಿಯಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಮೊದಲ ದಿನ ಅಳುಹುರಿದಂತೆ ಅವುಗಳ ವಿವರಣೆ ನೀಡಿ ಸಹಪಾಠಿಗಳು ಹಾಗೂ ಪಾಲಕರ ಮೆಚ್ಚುಗೆಗೆ ಪಾತ್ರರಾದರು. ಮಕ್ಕಳ ಪ್ರತಿಭೆ ಪ್ರೋತ್ಸಾಹಿಸಿ ಪಾಲಕರು ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು ಎಂದು ಪ್ರದರ್ಶನಕ್ಕೆ ಚಾಲನೆ ನೀಡಿದ ಡಾಕ್ಟರ್ ನಿತಿನ್ ಗುದ್ಗೆ ಸಲಹೆ ಮಾಡಿದ್ದರು. ಮಕ್ಕಳ ಮೇಲೆ ಯಾವ ಕಾರಣಕ್ಕೂ ಒತ್ತಡ ಹೇರಬಾರದು, ಅವರ ಆತ್ಮವಿಶ್ವಾಸ ಇಮ್ಮಡಿಗೊಳಿಸಬೇಕು ಎಂದು ತಿಳಿಸಿದ್ದರು. ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಅವಶ್ಯಕವಾಗಿವೆ ಎಂದು ಸಾಯಿ ಜ್ಞಾನ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ರಮೇಶ್ ಕುಲಕರ್ಣಿ ಹೇಳಿದ್ದರು. ಮಕ್ಕಳು ಸಾಧಿಸುವ ಛಲ ಬೆಳೆಸಿಕೊಳ್ಳಬೇಕು, ಆದರ್ಶ ಪ್ರಜೆಗಳಾಗಬೇಕು ಎಂದರು. ಬಸವತತ್ವ ಶಿಕ್ಷಣ ಸಂಸ್ಥೆಯು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುತ್ತಿದೆ ಎಂದು ಅಧ್ಯಕ್ಷತೆ ವಹಿಸಿದ ಬಸವತತ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ವೈಜನಾಥ್ ಕಮಟಾಣಿ ಹೇಳಿದ್ದರು. ಮಕ್ಕಳ ಸಾಮಾನ್ಯ ಜ್ಞಾನ ಹೆಚ್ಚಿಸಲು ಪ್ರದರ್ಶನ ಸೇರಿದಂತೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ.
ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸಲಾಗುತ್ತಿದೆ ಎಂದು ತಿಳಿಸಿದ್ದರು. ವಿಕೆ ಇಂಟರ್ನ್ಯಾಷನಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಾರ್ಯದರ್ಶಿ ಡಾಕ್ಟರ್ ದಿಲೀಪ್ ಕಮಠಾಣೆ, ಮಾತೆ ಮಾಣಿಕೇಶ್ವರಿ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ಲೋಕೇಶ್ ಉಬ್ಬಾಳೆ, ವಿಕೆ ಇಂಟರ್ನ್ಯಾಷನಲ್ ಆಡಳಿತಾಧಿಕಾರಿ ಜೀನ್ಸ್ ಕೆ ಥಾಮಸ್, ಪ್ರಾಚಾರ್ಯ ರೋಸ್ನಿ ಕೆ ಥಾಮಸ್, ಮುಖ್ಯ ಶಿಕ್ಷಕ ರವೀಂದ್ರ ದೇವ, ಸಂಸ್ಥೆಯ ಧನರಾಜ್ ಪಾಟೀಲ್, ನಾಗೇಶ್ ಬಿರಾದರ್, ಜರಣಪ್ಪ ಹೊಸಳ್ಳಿ ಮತ್ತಿತರರು ಇದ್ದರು. ಪ್ರದರ್ಶನ ಭಾನುವಾರವೂ ಇರಲಿದೆ ಎಂದು ತಿಳಿಸಿದ್ದರು. Children, do you have anything to say about opposite words? Okay, you are shy now, huh? Categorized mainly under 3 categories: comprehension, grammar and expression. Under comprehension, we practice reading and listening. In grammar, we learn various grammatical elements of English. In expression, we learn to write and speak. These are done in a classroom in a very effective way. In the classroom, they are divided as phonics, whole words, reading and listening comprehension, grammar, and writing and speaking expression. More about all these you can witness in the coming blocks. Thank you. I will give you example for phonics. A, B, use blending method combination to read their section, cat, bat, etc. Thank you. सार साइड टिल्ट कर उसको थोड़ा देना को बोलो कोई अंकल हमारे लिए बुक कर सकता है पापा तो क्या है क्या वेलकम टू आवर बॉय so basically and this is our universe which we have tried to recreate it and we have just only recreated now actually here you can see south on the south pole of the moon and that point is known as Shiv-Shakti point and it was a very successful project by our ISRO. Saying maybe one day we'll make the same on the moon as well, sir. Please allow us. So sarcastically we give an yes, not sir. Very beautiful. They did the Basma Mandap and all Chandrayaan, everything I saw. I appreciate all the teaching staff and supported them. And today I am very happy. Dr. Nitin Gudige, he is my student. I am very happy to share the dais with him. Yeah. Now I want to see the children of VK International, they have to reach to the goal and need the dedication and hard work. What Nitin Gudige done, the hard work and to achieve the goal and everything. And he is serving for the Bidar people very by the open heart. And the Gudige Hospital, the brothers and their wives are working for the Bidar district and his father is a famous one. I congratulate these what they are giving the service to the Bidar. And also I congratulate Dilip Kambanji what he is working for the Baswa Tattva Education Society. He is doing degree courses, B.Ed courses, and the main thing is the basic need. We need the school one. When the base is strong, we can go ahead. It is very important. Now what Nitin Gudige got the basic education in Guru Nanak Public School. I was a teacher there. I taught him and now they achieved by their hard work and dedication and they got the Samskar education.
We need the Indian culture education to the children. When the Indian culture is there, samskar is there, then automatically education generates among the children. Nowadays, the samskar and the culture is spoiling. Now I appreciate what they are giving the education here, what I saw the respect towards the guests and the teachers are very good, and I request once again what they are working hard work. I pray God to achieve very good level of the education in the Bidar district and serve for the Bidar people to develop the education in Bidar. Thank you. Professional, which I am seeing every day, that young age heart attacks are increasing every day. So we are seeing that age of 26, 34, 35, they are getting heart attacks. So everyone is worried that why such a young age they are getting. Neither they consume alcohol, neither tobacco or any bad habits, still they are getting heart attacks. It's basically because of the stress. The stress is right from the school itself. Always because the children are under stress to perform well. So I request all parents to not to stress their children to perform well. It's like our all 5 thumbs are different, 5 fingers are different, and every finger has got his own role. Every children has got own role. Every child is bright in one or the other subject. It need not be bright in all the subjects, it not bright in studies. Someone can take up sports, someone can take in studies, some can take in dance, cricket. So it's not like that into perform in studies itself. So the stress is amounting for a risk factor for heart attacks, right from the children that perform first in the class. So day before yesterday, my daughter and her friend got 45 marks out of 50 in the school. And one more, her friend, she got 47 marks. So she came running me and told, Papa, I got 45 marks. I told, it's very happy, congratulate, it's going good marks. But the contrary, on the other side, my daughter's friend, she had got 47 marks. So her parents were scolding, where are the 3 marks lost? So that's not the way to treat children, I feel. You should appreciate, try to appreciate one or the other way, because every child is unique and they are our stars, shining stars of our India. So just what I request is not to stress out them and encourage them to do their activities. ಸಮೃದ್ಧಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕಂಪನಿಯ ಸಹಯೋಗದೊಂದಿಗೆ ಉಚಿತ ಫ್ಲೂಟ್ ಪೆಲ್ಸ್ ಥೆರಪಿ ಶಿಬಿರ ಸಮಾರೋಪ ಸಮಾರಂಭವನ್ನು ಬೀದರ್ನ ಅಗ್ರಿಕಲ್ಚರ್ ಕಾಲನಿ ಗುಂಪ ಇದುವರೆಗೂ 2000ಕ್ಕೂ ಹೆಚ್ಚು ಜನರು ಫ್ಲೂಟ್ ಪ್ಲೇಸ್ ಥೆರಪಿ ಪಡೆದು ಆರೋಗ್ಯದಲ್ಲಿ ಉಂಟಾದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿಕೊಂಡರು. ನಗರದ ಪ್ರತಿಷ್ಠಿತ ಸಂಸ್ಥೆಯಾದ ಸಮೃದ್ಧಿ ಚಾರಿಟೇಬಲ್ ಟ್ರಸ್ಟ್ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದೆ. ಕಂಪನಿಯು ಸಂಸ್ಥೆಯ ಸಂಯೋಜಕಿ ಲತಾ ವೆಂಕಟೇಶ್ ಅವರು ರಕ್ತ ಪರಿಚಲನೆಯ ಮಹತ್ವ, ಮಾನವ ದೇಹದಲ್ಲಿ ಉಂಟಾಗುವ ಸಂಕೀರ್ಣ ಸಮಸ್ಯೆಗಳನ್ನು ಕಂಪನಿಯು ಮೆಷಿನ್ ಉಪಯೋಗದಿಂದ ಯಾವ ರೀತಿ ಪರಿಹರಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಮಾಹಿತಿ ನೀಡಿದರು. ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತ ಪ್ರಮುಖರಾದ ರಾಮಕೃಷ್ಣ ಸಾಳೆ ಅವರು ಮಾತನಾಡುತ್ತಾ, ಬೀದರ್ನ ಅನೇಕ ಜನರು ಈ ಒಂದು ವೈದ್ಯಕೀಯವಾಗಿ ಪ್ರಾಮಾಣಿತವಾದ ಥೆರಪಿಯನ್ನು ಉಪಯೋಗಿಸಿ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಿರುವುದು ಹಾಗೂ ಸಮೃದ್ಧಿ ಚಾರಿಟೇಬಲ್ ಟ್ರಸ್ಟ್ ವೈಖರಿಯನ್ನು ಶ್ಲಾಘಿಸಿದ್ದರು. ಕಂಪನಿಯು ಪ್ರಮುಖರಾದ ರಾಘವೇಂದ್ರ ಶೆಟ್ಟಿ ಕಂಪನಿಯು ತಂತ್ರಜ್ಞಾನದ ಬಗ್ಗೆ ಥೆರಪಿ ತೆಗೆದುಕೊಳ್ಳುವ ವಿಧಾನ ಹಾಗೂ ಉಪಕರಣದ ಕಾರ್ಯವೈಖರಿ ಕಂಪನಿಯ ಬಗ್ಗೆ ಹಾಗೂ ಆರೋಗ್ಯ ನಮಗೆ ಯಾಕೆ ಮುಖ್ಯ ಎನ್ನುವುದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದರು. ಸಮೃದ್ಧಿ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಮನೀಷಾ ಸಾಳೆ ಮಾತನಾಡುತ್ತಾ, ಕಂಪನಿಯು ಸಂಸ್ಥೆಯವರು ಜನಪರ ಕಾಳಜಿ ಹಾಗೂ ಮುಂಬರುವ ದಿನಗಳಲ್ಲಿ ಇಂತಹ ಉತ್ತಮ ಕಾರ್ಯಗಳನ್ನು ಮಾಡಲು ಶಕ್ತಿ ಒದಗಲಿ. ಕಂಪನಿಯು ಸಂಸ್ಥೆಯವರು ಜನತೆಗೆ ಉತ್ತಮ ಆರೋಗ್ಯ ಹಾಗೂ ಆಗಮಿಸಿದ ಎಲ್ಲರಿಗೂ ಶುಭ ಕೋರಿದ್ದರು. ಪ್ರಿಯಾಂಕಾ ಕೌಡ್ಗೆ ಅವರು ಕೂಡ ತಾವು ಕಂಪನಿಯು ಥೆರಪಿಯನ್ನು ತೆಗೆದುಕೊಂಡು ತನಗಾದ ಉಪಯೋಗವನ್ನು ಜನರಿಗೆ ತಿಳಿಸಿದ್ದರು ಹಾಗೂ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಯ ನಾಡಿ ಎಲ್ಲರಿಗೂ ಆರೋಗ್ಯ ವೃದ್ಧಿಸಿರಿ ಎಂದು ಹರಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ದೇವಾಡಿಗ, ಜಾನ್, ಬಾಬುರಾವ್ ಎರ್ನಳ್ಳಿ, ಶಿವಕುಮಾರ್ ಕೌಡ್ಗೆ, ಮಚೇಂದ್ರನಾಥ್ ಅವರು ಸೇರಿದಂತೆ ಇತರರು ಇದ್ದರು. ಸಹಕಾರ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಕೈದವರಿಗೆ ರಾಜ್ಯ ಸರ್ಕಾರದಿಂದ ಕೊಡಲಾಗುವ ಪ್ರಸಕ್ತ ಸಾಲಿನ ಸಹಕಾರ ರತ್ನ ಪ್ರಶಸ್ತಿಗೆ ರಾಜ್ಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಪಂಡಿತರಾವ್ ಚಿದ್ರಿ ಅವರನ್ನು ಆಯ್ಕೆ ಮಾಡಲಾಗಿದೆ. ವಿಜಯಪುರದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ನವೆಂಬರ್ 20ರಂದು ನಡೆಯಲಿರುವ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ
ಸಮಾರೋಪ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕರ್ನಾಟಕ ಸಹಕಾರ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರ ಸಂಘಗಳ ಮಹಾಮಂಡಲ ರಚನೆಗಾಗಿ ಚಿತ್ರಿ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿಯ ಗೌರವ ಸಂದಿದೆ. ರಾಜ್ಯದಲ್ಲಿ 1.5 ಕೋಟಿ ಕುರಿ ಮತ್ತು ಮೇಕೆಗಳು ಇದ್ದು 6 ಲಕ್ಷ ಕುಟುಂಬಗಳು ಅವುಗಳನ್ನು ಅವಲಂಬಿಸಿವೆ. ಆದರೆ ಸಾಕಾಣಿಕೆದಾರರಿಗೆ ಸರ್ಕಾರದ ಸೌಲಭ್ಯ ನೇರವಾಗಿ ತಲುಪಿಸಲು ವೇದಿಕೆ ಇರಲಿಲ್ಲ. ಇದನ್ನು ಮನಗಂಡು ಚಿತ್ರಿ ಅವರು ರಾಜ್ಯಾದ್ಯಂತ ಕುರಿ ಹಾಗೂ ಮೇಕೆ ಸಾಕಾಣಿಕೆದಾರರ ಸಂಘಗಳ ರಚನೆಗೆ ಶ್ರಮಿಸಿದ್ದರು. ಅದರ ಫಲವಾಗಿ 700 ಸಂಘಗಳು ರಚನೆಯಾಗಿದ್ದವು. ಬಳಿಕ ಅವುಗಳನ್ನು ಒಳಗೊಂಡಂತೆ ಅವರು ಕರ್ನಾಟಕ ಸಹಕಾರ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರ ಸಂಘಗಳ ಮಹಾಮಂಡಳಿ ಸ್ಥಾಪಿಸಿ ಅದರ ಸಂಸ್ಥಾಪಕ ಅಧ್ಯಕ್ಷರೂ ಆಗಿದ್ದರು. ಸದ್ಯ ಮಹಾಮಂಡಳದ ನಿರ್ದೇಶಕರಾಗಿದ್ದಾರೆ. ಮಹಾಮಂಡಳ ಸರ್ಕಾರ ಹಾಗೂ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರ ನಡುವೆ ಸಂಪರ್ಕ ಕೊಂಡಿಯಾಗಿದೆ. ಮಹಾಮಂಡಳದಿಂದಾಗಿ ಸದ್ಯ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮಾತ್ರ ಕುರಿಗಳಿಗೂ ಸರ್ಕಾರದಿಂದ ತಲಾ ₹5,000 ಪರಿಹಾರ ದೊರಕುತ್ತಿದೆ. ಅನೇಕ ಯೋಜನೆಗಳ ಲಾಭ ಕುರಿ ಹಾಗೂ ಮೇಕೆ ಸಾಕಾಣಿಕೆದಾರರಿಗೆ ತಲುಪುತ್ತಿದೆ ಎಂದು ಪಂಡಿತ್ ರಾವ್ ಚಿದ್ರಿ ತಿಳಿಸಿದ್ದರು. ತಮ್ಮನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕೆ ಅತೀವ ಖುಷಿಯಾಗಿದೆ. ಸಹಕಾರ ಕ್ಷೇತ್ರದಲ್ಲಿ ಇನ್ನಷ್ಟು ಕೆಲಸ ಮಾಡಲು ಪ್ರೇರಣೆ ದೊರಕಿದೆ ಎಂದು ಅವರು ಹೇಳಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.